ಬೆಸ್ಕಾಂ ಅಧಿಕಾರಿಗಳಿಗೆ ಧಮಕಿ ಹಾಕುತ್ತಿರುವ ಕೋಲಾರ ತಾಲೂಕಿನ ನರಸಾಪುರ ಹೋಬಳಿಯ ಚೌಡದೇನಹಳ್ಳಿ ಗ್ರಾಮದ ಎಂ ಸೊನ್ನೇಗೌಡ ಮಗ ರಾಧಾಕೃಷ್ಣ. ಹೌದು ವೀಕ್ಷಕರೇ, ಈ ರಾಧಾಕೃಷ್ಣ ಅಧಿಕಾರಿಗಳಿಗೆ ಧಮಕಿ ಹಾಕಲು ಕಾರಣ ಚೌಡದೇನಹಳ್ಳಿಯ ಸರ್ವೆ ನಂಬರ್ 157/1ರಲ್ಲಿ 1 ಎಕರೆ 34 ಗುಂಟೆ ಜಮೀನು ಇದ್ದು, ಈ ಜಮೀನಿಗೆ ವಿದ್ಯುತ್ ಸಂಪರ್ಕ ಇದೇ ರಾಧಾಕೃಷ್ಣ ಜಮೀನಿನಿಂದ ಹಾದು ಹೋಗಿರುತ್ತದೆ. ಆಗ ರಾಧಾಕೃಷ್ಣ ಎಷ್ಟೋ ಬಾರಿ ಈ ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡಿ ಜಮೀನಿನಲ್ಲಿ ಬೆಳೆದ ಬೆಳೆಗೆ ನೀರಿಲ್ಲದೆ ಸರ್ವನಾಶವಾಗಿದೆ ಎಂದು ಜಮೀನಿನ ಮಾಲೀಕರಾದ ಕೆ.ವಿ. ಶಂಕರ್ ರವರು ಆರೋಪಿಸಿದರು. ತದನಂತರ ಶಂಕರ್ ರವರು ತಮ್ಮ ಜಮೀನಿಗೆ ಹೊಸ ವಿದ್ಯುತ್ ಸಂಪರ್ಕ ಮಾಡಿಸಿಕೊಂಡಿರುತ್ತಾರೆ. ಇದನ್ನು ಸಹಿಸದ ರಾಧಾಕೃಷ್ಣ ಬೆಸ್ಕಾಂ ಅಧಿಕಾರಿಗಳಿಗೆ ನನಗೆ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಗೊತ್ತು, ನಿಮ್ಮನ್ನು ವರ್ಗಾವಣೆ ಮಾಡಿಸುತ್ತೇನೆ ಎಂದು ಧಮಕಿ ಹಾಕಿದ್ದಾರೆ ಎಂದು ಶಂಕರ್ ರವರು ಆರೋಪಿಸಿದರು. ಇನ್ನು ಶಂಕರ್ ರವರು ಕೊನೆಯದಾಗಿ ಮಾನವ ಹಕ್ಕುಗಳ ಕಮಿಟಿ ದೂರು ಸಲ್ಲಿಸಿರುತ್ತಾರೆ. ಈ ದೂರನ್ನು ಸ್ವೀಕರಿಸಿದ ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷರಾದ ಸಿ.ಎಂ. ಬೈರೇಗೌಡರು ತಮ್ಮ ಅಪಾರ ಪದಾಧಿಕಾರಿಗಳೊಂದಿಗೆ ಆಗಮಿಸಿ ಸಮಸ್ಯೆಯನ್ನು ಪರಿಶೀಲಿಸಿ ನ್ಯಾಯ ಕೊಡಿಸುವುದಾಗಿ ಭರವಸೆ ಕೊಟ್ಟರು. ಹಾಗೂ ರಾಜಕಾರಣಿಗಳ ಹೆಸರು ಹೇಳಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರೆ ನಮ್ಮ ಮಾನವ ಹಕ್ಕುಗಳ ಕಮಿಟಿ ಸುಮ್ಮನೆ ಇರುವುದಿಲ್ಲ ಎಂದು ಎಚ್ಚರಿಕೆ ಕೊಟ್ಟರು. ಇನ್ನು ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಕಮಿಟಿ ಗೌರವಾಧ್ಯಕ್ಷರಾದ ನಟರಾಜ್, ಜಿಲ್ಲಾ ಅಧ್ಯಕ್ಷರಾದ ನಾಗೇಶ್ ಹಾಗೂ ಪದಾಧಿಕಾರಿಗಳು ದೊರಗೂರು ನಾಯಕನಲ್ಲಿ ಪವನ್ ಕಲ್ಯಾಣ್, ಪಲ್ಚರ್ಲು ನರಸಿಂಹಮೂರ್ತಿ, ಮುಮ್ನಲ್ಲಿ ನರಸಿಂಹಪ್ಪ, ಪಕ್ಕದಲ್ಲಿ ಮುನ್ರಾಜ್, ಪಲ್ಚರ್ಲು ಬಾಬು, ಚಿಕ್ಕದಾಸರಲ್ಲಿ ದ್ಯಾವಪ್ಪ ಹಾಗೂ ಅನೇಕ ಚೌಡದೇನಹಳ್ಳಿ ಗ್ರಾಮಸ್ಥರು ಹಾಜರಿದ್ದರು. ವರದಿ ನವೀನ್ ಗೌಡ. ಸರ್, ನಾನು ಸಿ ನಾರಾಯಣಗೌಡ ಅಂತ ಹೇಳಿದ್ದೆ. ನಮ್ಮ ತಂದೆ ಹೆಸರು ಚೌಡದೇನಹಳ್ಳಿ. ಸರಿ, ನಾನು ಈ ಜಮೀನನ್ನ ಎಂ ಸೊನ್ನೇಗೌಡ ಅವ್ರ ಕಡೆಯಿಂದ ಪರ್ಚೇಸ್ ಮಾಡಿದ್ದೀನಿ. ಸರಿ, ಪರ್ಚೇಸ್ ಮಾಡಿದ್ದಾದಮೇಲೆ ನೆಕ್ಸ್ಟು ನಾನು ನನ್ನ ಒಂದು ವೈಯಕ್ತಿಕ ತೊಂದರೆಗಳಿಂದ ಶಂಕರಣ್ಣ ಅನ್ನೋರಿಗೆ ಮಾರಾಟ ಮಾಡಿದ್ದೀನಿ. ಇದು ಶಂಕರಣ್ಣವ್ರಿಗೆ ಮಾರಾಟ ಮಾಡಿದ್ದಾದಮೇಲೆ ಇವನ ರಾಧಾಕೃಷ್ಣ ಅನ್ನೋರು ಎಂ ಸೊನ್ನೇಗೌಡರ ಮಗ ಆದ ಸುಮಾರು 2015ರಲ್ಲಿ ಒಂದು 200 ರೂಪಾಯಿ ಚಾಪ ಕಾಗದ ತಗೊಂಡು ಅದನ್ನು ಇಟ್ಕೊಂಡು ಅದ್ರ ಮೇಲೆ ಸರಿ ಫೋರ್ಜರಿಯಾಗಿ ನಾನು ಪರ್ಚೇಸ್ ಮಾಡಿದ್ದೀನಿ ಈ ಜಮೀನನ್ನ ಎಷ್ಟಕ್ಕೆ 12 ಲಕ್ಷಕ್ಕೆ ಅಂತೇಳಿದ್ದೆ. ಅದರಲ್ಲಿ 5 ಲಕ್ಷ ಕ್ಯಾಶ್ ಕೊಟ್ಟಿದ್ದೀನಿ, ಇನ್ನು 6 ಲಕ್ಷ 2 ಬ್ಯಾಂಕ್ ಚೆಕ್ ಕೊಟ್ಟಿದ್ದೀನಿ, ಇನ್ನೂ 1 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರೆ ನನ್ನ ಮೇಲೆ ಕೇಸ್ ಹಾಕಿದ್ದಾನೆ. ಯಾವಾಗ ನಾನು ಈ ಜಮೀನು ಶಂಕರಣ್ಣವ್ರು ಕೊಟ್ಟಾದ್ಮೇಲೆ ನಿಮ್ಮ ಸೈನ್ ಹೆಂಗೋಯ್ತು ಸರ್ ಅವ್ರ ಹತ್ರ? ಅದು ನಾನು ನನ್ನ ಒಂದು ಪಾಲಿ ಹೌಸ್ ಮಾಡಿಸಿದ್ದೆ. ನಾನು ಆ ಪಾಲಿ ಹೌಸು ಆದ್ಮೇಲೆ ಕಾಂಟ್ರಾಕ್ಟ್ ತಗೊಂಡಿದ್ದೆ, ಆದ್ಮೇಲೆ ಮಾಡಿಸ್ತಾ ಇದ್ದೆ ಎಲ್ಲ. ಅವಾಗೆಲ್ಲ ಭಾಳ ಚೆನ್ನಾಗಿದೆ. ನಾನು ಸುಮಾರು ಸಲ ಅದನ್ನ ಹೇಳಿದ್ದೆ, ನೋಡಪ್ಪ ಇಂಥದ್ದು ಜಮೀನು ಮಾರಾಟಕ್ಕಿದ್ದೇನೆ, ನನ್ನ ಮಗನ್ನ ಓದಿಸ್ಬೇಕು, ಈ ಥರ ಜನ್ಮನ ಕಳಿಸ್ಬೇಕು ಅಂತೇಳಿದ್ದೆ. ಎಲ್ಲ ಹೇಳಿ ಹ್ಞೂ ಆಯ್ತಣ್ಣ ಮಾರಾಟ ಮಾಡೋಣ ಅಂತೇಳಿ. ಇದೆಲ್ಲ ಚೆನ್ನಾಗೈತೆ, ನನ್ನ ಭಾಳ ಕ್ಲೋಸ್ ಆಗಿದ್ದ ಎಲ್ಲನೂ. ಸರಿ, ಆತ್ಮನೂ ಒಂದು ಪಾಲಿ ಹೌಸ್ ಇಲ್ಲಿ ಮಾಡಿಸಿದ್ದೆ. ಸರಿ, ಅಲ್ಲೂ ನನಗೂ ಮಾಡಿಸ್ಕೊಟ್ಟ. ಅವಾಗ ಏನು ಮಾಡ್ತೇನೆ ಅಂದರೆ ಬರೀ 200 ರೂಪಾಯಿ ಚಾಪಕ್ಕೆ ಆದಮೇಲೆ ಅಣ್ಣ ನಾನು ಈ ಥರ ಸಬ್ಸಿಡಿ ಮಾಡಿಸ್ತಾ ಇದ್ದೀನಿ, ನಾನು ತಗೊತಾ ಇದ್ದೀನಿ, ಇದ್ರ ಮೇಲೆ ಸೈನ್ ಹಾಕೋಣ ಅಂತೇಳಿದ್ದೆ. ನನ್ನ ಹತ್ರ ಮಾಡಿಸಿದೆ. ನಾನೇನೋ ನಮ್ಮ ಸ್ವಂತ ತಮ್ಮನಲ್ಲ ಮಗನಲ್ಲ ಅಂದ್ಕೊಂಡು ನಾನು ನಂಬಿಕೆಯಿಂದ ಸರಿ ಸೈನ್ ಹಾಕಿದೆ ಬ್ಯಾಂಕ್ ಇದ್ರ ಮೇಲೆ. ಅದನ್ನು ಅವನು ಇಷ್ಟು ವರ್ಷ ಇಟ್ಕೊಂಡು ಶಂಕರಣ್ಣನ ಮಾರಾಟ ಮಾಡಿದ್ದಾದಮೇಲೆ ಅದ್ರ ಮೇಲೆ ಎಷ್ಟು ಬೇಕೋ ಏನೇನು ಮೆಟೀರಿಯಲ್ ಬೇಕೋ ಅಷ್ಟೆಲ್ಲನೂ ಮಾಡಿ ಈ ಥರ ತೊಂದರೆ ಕೊಡ್ತಾ ಇದ್ದಾನೆ. ಈಗ ಅದ್ರ ಸಾಕ್ಷಿಗಳು ಇದ್ದಾರೆ, ಅವ್ರ ಹತ್ರಕ್ಕೆಲ್ಲ ಹೋಗ್ರಿ ಎಲ್ಲನೂ. ಅವ್ರ ಸಾಕ್ಷಿಗಳನ್ನ ನಮ್ಗೆ ಗೊತ್ತೇ ಇಲ್ಲ ಇವನು ಈ ಥರ ಮಾಡಿರೋದೆಲ್ಲನೂ. ಇದೆಲ್ಲ ಬರೀ ಇದು ಸುಳ್ಳಣ, ನೀವು ಎಲ್ಲಿ ಬೇಕಾದ್ರೂ ಕೋರ್ಟಿಗೆ ಬರಲಿ, ನಾನು ಬಂದು ಹೇಳ್ತೀನಣ್ಣ ಅಂತ ಹೇಳಿದ್ದೆ. ಅವ್ರು ಹೇಳ್ತಾ ಇದ್ದಾನೆ. ಈಗ ಇಷ್ಟೆಲ್ಲ ಆದಮೇಲೆ ಅವ್ರು ಶಂಕರಣ್ಣವರು ಜಮೀನು ತಗೊಂಡಿದ್ರೆ ಅವರೆಲ್ಲ ಬೆಳೆ ಮಾಡ್ತಾಯಿದ್ರೆ ಅವ್ರಿಗೆಲ್ಲ ಸಿಕ್ಕಾಬಿಟ್ಟು ತೊಂದರೆ ಕೊಡ್ತಾವನೆ. ಕರೆಂಟೆಲ್ಲ ಕಟ್ ಮಾಡಿ ಎಲ್ಲನೂ. ಅದು ಮೊದಲು ಎಲೆಕ್ಟ್ರಿಕ್ ಪೋಲು ನಮ್ಮ ಜಮೀನಲ್ಲೇ ಇದ್ದಿದ್ದು, ನಮ್ಮ ಸರ್ವೆ ನಂಬರ್ನಲ್ಲೇ ಇದ್ದಿದ್ದು. ಮತ್ತು ಅವನು ಕೇಳಿದೆ ಎಲ್ಲನೂ ಅವನ ಸರ್ವೆ ನಂಬರ್ ಪಕ್ಕದಲ್ಲೇ ಇರೋದ್ರಿಂದ ಚೇಂಜ್ ಮಾಡ್ಕೊಂಡ ಎಲ್ಲನೂ. ಈ ಥರ ಅವ್ರಿಗೆ ಶಂಕರಣ್ಣವ್ರಿಗೆ ಇವಾಗೆಲ್ಲ ಬೆಳೆ ಎಲ್ಲ ಒಣಗ್ತಾ ಇದೆ, ತೊಂದರೆ ಕೊಡ್ತಾ ಇದ್ದಾನೆ ಎಲ್ಲ. ಅವರು ಮಾತಾಡ್ತಾರೆ ನೋಡಿ ಶಂಕರಣ್ಣವರು. ನಾನು ಕೆ.ವಿ. ಶಂಕರ್ ಅಂತ. ಈ ಚೌಡದೇನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರು 157 ಅಲ್ಲಿ 1.5 ಎಕರೆ 1 ಎಕರೆ ಅಂದರೆ 63 ಕುಂಟೆ ತೊಗೊಂಡಿದ್ದೀನಿ. 20 ಕುಂಟೆ ಕನ್ವರ್ಷನ್ ಆಗಿದೆ, 3 ಕನ್ವರ್ಷನ್ ಮಾಡಿಸಿದ್ದೀನಿ. ನಾನು ಸುತ್ತು ಕಾಂಪೌಂಡ್ ಹಾಕೋ ಟೈಮಲ್ಲಿ ನಮಗೆ ಜಮೀನು ತಗೊಟ್ಟಿದ್ದು ಇಲ್ಲಿ ಮೋಹನ್ ಅಂತ ದೊಡ್ಡಲಬ್ಬಿಯವರು, ಕೆಂಚಪ್ಪನವರು ತಗೊಟ್ಟರು, ಕೃಷ್ಣಮೂರ್ತಿ ದೊಡ್ಡಲಬ್ಬಿಯವರು, ಇದು ಚೌಡದೇನಹಳ್ಳಿ ಅವರು ಕೊಡ್ತಿದ್ರು.
ಕಾರಣ ಅಂತ ನಾವು ಲೀಗಲ್ ಎಲ್ಲ ಮಾಡಿದಾಗ ಚೆನ್ನಾಗೇ ಬಂತು. ಜಮೀನು ತೊಗೊಂಡಾದ್ಮೇಲೆ ಕಾಂಪೌಂಡ್ ಹಾಕೋ ಟೈಮಲ್ಲಿ ಸಿ ನಾರಾಯಣಗೌಡ ಅವರು, ಕೃಷ್ಣಮೂರ್ತಿ, ಕೆಂಚಪ್ಪ, ನನಗೆ ಯಾರು ಜಮೀನು ಕೊಡಿಸಿದ್ದಾರೆ ಅವರು ಬಂದು ನಿಂತ್ಕೊಂಡು ನಮ್ದು ಇಲ್ಲಿ ಗಂಟ ಇದೆ ಅಂತೇಳಿ ಅವರು ಸರ್ವೆ ಮಾಡಿದಾಗ ಅವ್ರು ಕಾಂಪೌಂಡ್ ಹಾಕೋಕ್ಕೆ ಅವಕಾಶ ಕೊಟ್ಟರು. ಅವ್ರು ನಿಂತ್ಕೊಂಡು ಕಾಂಪೌಂಡ್ ಹಾಕ್ಕೊಟ್ರು ಅವರು. ಆ ಕಾಲದಿಂದ ಇಲ್ಲಿ ಒಂದು ಶೆಡ್ ಕಟ್ಟಿ ಇಲ್ಲಿ ಕೆಲಸದವ್ರಿಗೆಲ್ಲ ಮನೆ ಇತ್ತು. ಮನೆ ಸ್ವಲ್ಪ ಏನೋ ಸೋರ್ತಾ ಇತ್ತು. ಆ ಗೋಡೆಗಳು ಹೊಡೆದಾಗಿ ಇನ್ನೂ ಒಂದು ಪಂಪ್ ರೂಮ್ ಇದೆ. ಅದ್ರಿಗೆ 2022ರಲ್ಲಿ ನಾವು ಕರೆಂಟ್ ಅಪ್ಲೈ ಮಾಡಿದ್ವಿ. ಕರೆಂಟ್ ತಗೊಂಡ್ವಿ, ಲೈನ್ ಇತ್ತು. ಈ 4 ವರ್ಷ ಸುಮ್ಮನೆ ಇದ್ದರು. ಇವಾಗ ಏನು ಮಾಡ್ತಾರೆ, ಅವಾಗ ಬಂದು ಕರೆಂಟ್ ಕಟ್ ಮಾಡ್ತಾರೆ. ನಮ್ಮ ಜಮೀನಲ್ಲಿ ಒಂದ್ಸಲ ಪೋಸ್ ಹಾಕಿದ್ರೆ ಅವಾಗ ಕಟ್ ಮಾಡಿದ್ರು, ಜೋಳ ಹಾಕಿದ್ರೆ ಅವಾಗ ಕಟ್ ಮಾಡಿದ್ರು. ಇವಾಗ ಹೂವಿನ ಗಿಡ ಹಾಕಿದ್ದೀವಿ, 4-5 ದಿನ ಇನ್ನೂ ನೀರಿಲ್ಲ, ಎಲ್ಲ ಒಣಗೋಗ್ತಾ ಇದೆ. ಇವಾಗ ಲೀಗಲ್ ಆಗಿ ನಾವು ಕಾರಣ ಅಂತ ನಾವು ಬೆಸ್ಕಾಮ್ಗೆ ಕಾಂಟ್ರಾಕ್ಟ್ ಮುಖಾಂತರ ಅಪ್ಲೈ ಮಾಡಿ 2 ಕಂಬ ಹಾಸ್ಕೊಂಡು ಅವ್ರ ಜಮೀನಿನಲ್ಲಿ ನಾವು ತೆಗೆದುಬಿಟ್ಟು ನಮ್ದ್ರಲ್ಲಿ ಹಾಕ್ಕೊಂಡ್ವಿ. ಅದಕ್ಕೆ ಹೋಗಿ ನಮ್ಗೆ ಇಲ್ದಿರೋದೆಲ್ಲ ತೊಂದರೆ ಮಾಡಿ ಕೋರ್ಟಲ್ಲಿ ಕೇಸ್ ಇದೆ, ಸ್ಟೇ ಇದೆ ಅಂತ ಹೇಳ್ತಾರೆ. ಯಾರು ಕೋರ್ಟಲ್ಲಿ ಕೇಸ್ ಇದೆ, ಸ್ಟೇ ಇಲ್ಲ, ಏನಿಲ್ಲ. ಇವರು ಮಾಮೂಲಿ ಅಗ್ರಿಮೆಂಟ್ ಮೇಲೆ ಕೇಸ್ ಹಾಕ್ಕೊಂಡಿದ್ದಾರೆ. ನಮ್ಮನ್ನು ಪಾರ್ಟಿ ಮಾಡಿದ್ದಾರೆ. ಇನ್ನು ಕೆಳಗಡೆ ಒಂದು 22 ಕುಂಟೆ ರಮೇಶ್ ಬಾಬುನವ್ರಿಗೆ ಮಾರಿದ್ರು. ಅವರು ಬಂದ್ಬಿಟ್ಟು ಚಂದ್ರಕಾಂತ್ ಅಂತ ಮಿಸ್ಸಸ್ ಅವ್ರು ಭಾರತೀಯನವ್ರಿಗೆ ಮಾರಿದ್ದಾರೆ. ಅದ್ರ ಮೇಲೂ ಕೇಸ್ ಇದೆ. ಈ ಥರ ಕೇಸ್ ನಡೆಸ್ತಾನೆ ಇದ್ದಾರೆ. ಬಂದಿಲ್ಲ ಅಕ್ಕಪಕ್ಕದಲ್ಲಿ ಇರೋರಿಗೆ ನಾವು ದೂರ ಇರ್ತೀವಿ. ನಮ್ಮ ತೋಟದಲ್ಲಿ ಕೆಲಸ ಮಾಡೋ ಅಂಥವ್ರಿಗೆ ಇವರು ತೊಂದರೆ ಕೊಡ್ತಾನೆ ಇದ್ದಾರೆ. ಏನಾದರೂ ತೊಂದರೆ ಆದರೆ ಅವರಿಂದನೇ ಆಗುತ್ತೆ ಅಂತ ನಾವು ಮನವರಿಕೆ ಕೇಳ್ಕೊಂತ. ಈಗ ಅವ್ರಿಗೆ ನೇರವಾಗಿ ಏನಾದರೂ ನೀವು ಚರ್ಚೆ ಮಾಡಿದ್ದೀರಾ? ಇಲ್ಲ, ನಾವು ನಮ್ಮ ಹತ್ರ ಚರ್ಚೆ ಮಾಡೋಕ್ಕೆ ನಮ್ಮ ಹತ್ರ ಬರೋದಿಲ್ಲ ಅವರು. ನಾವು ಆಲ್ರೆಡಿ ಸ್ಟೇಷನ್ಗೆ ಒಂದ್ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕೊಟ್ಟಾಗ ಅದು ನಮ್ಮ ಹತ್ರ ಲೆಟ್ರ್ ಇದೆ. ಲೆಟ್ರ್ ಕೊಟ್ಟರೆ ಕಾಂಪೌಂಡ್ ಎಲ್ಲ ಹೊಡೆದಾಕಿದ್ದಾರೆ, ಆ ಕಡೆ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಅದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರ ಹತ್ರ ಇದೆ, ಲೆಟ್ರ್ ಇದೆ. ಬಟ್ ಅವರು ಕೇಸ್ ಅಲ್ಲೇ ಏನಂದರೆ ನಾವು ಇಲ್ಲಿ ಗ್ರಾಮದಲ್ಲಿ ನಾವು ಇಲ್ಲಿದ್ದೀವಿ. ನಮ್ಮ ಕೃಷ್ಣ ಬೈರೇಗೌಡ ಅವರು ಮಿಸಸ್ ಸಾವಿತ್ರಕ್ಕನ್ ಅಂತಿದ್ದಾರಂತೆ, ನಾವು ನೋಡಿಲ್ಲ ಅವ್ರನ್ನ. ಆಮೇಲೆ ಅವ್ರನ್ನ ಬಳಸ್ಕೊತಾರೆ, ಯಾರನ್ನ ಕೃಷ್ಣ ಬೈರೇಗೌಡನೆಲ್ಲ ಇವ್ರ ಮಾತುಗಳಲ್ಲಿ ಬಳಸ್ಕೊತಾರೆ. ಅವ್ರೇನು ಹೇಳಲ್ಲ, ಯಾಕಂದ್ರೆ ಅವ್ರಿಗೆ ಪುರ್ಸತ್ತಿರೋದಿಲ್ಲ. ಇವ್ರು ಅವನ್ನೆಲ್ಲ ಬಳಸ್ಕೊಂಡು ಇಲ್ಲೆಲ್ಲ ಅಧಿಕಾರಿಗಳೆಲ್ಲ ಬೆದರಿಸ್ಕೊಂಡು ಸ್ಟೇಷನ್ಗಳಲ್ಲಿ ಫೋನ್ ಮಾಡಿಸ್ಕೊಂಡು ಅದನ್ನು ಕೇಸ್ನ ಮೂವ್ ಮಾಡಿಲ್ಲ. ಕೇಸ್ ಅಲ್ಲಿ ನಿಂತಿದೆ. ಅದು ಡ್ಯಾಮೇಜಿನ ಇವಾಗ ಇದೆ, ಕೂಚುಗಳೆಲ್ಲ ಹೊಡೆದಾಕಿದ್ದಾರೆ. ಆ ಕಡೆ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ. ನೀವು ಅದನ್ನು ಪರಿಗಣನೆ ಮಾಡಿ ನಮಗೆ ನ್ಯಾಯ ದೊರಕಿಸಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಏನು ಈ ದಿನ ನಮ್ಮ ವೇಮಗಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಚೌಡದೇನಹಳ್ಳಿ ಗ್ರಾಮದಲ್ಲಿ ಜಮೀನು ವಿಚಾರವಾಗಿ ತುಂಬ ಅಲಿಗೇಷನ್ನು ಮತ್ತು ತಿರ್ಗಿ ಕರಾಟೆ ವಿಚಾರವಾಗಿ ತುಂಬ ಅಲಿಗೇಷನ್ ಮಾಡ್ತಾಯಿದ್ದಾರೆ. ಹಾಗಾಗಿ ಇದು ನಮ್ಮ ಗಮನಕ್ಕೆ ಬಂದ ಕೂಡಲೇ ಅದನ್ನು ಎಚ್ಚೆತ್ಕೊಂಡು ಇಮಿಡಿಯೇಟ್ಲಿ ನಾವು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಅಥವಾ ಸಂಬಂಧಪಟ್ಟಂಥ KEB ಅಧಿಕಾರಿಗಳನ್ನ ಈಗ ನೇರವಾಗಿ ಖುದ್ದ ನಾವು ಭೇಟಿ ಆದಾಗ ಅಲ್ಲಿ ಆ ವ್ಯಕ್ತಿ ಮಾಡ್ತಿರ್ತಕ್ಕಂಥ ಕೆಲಸ ನೋಡಿದ್ರೆ ಆ ವ್ಯಕ್ತಿನ ಮೋಸ್ಟ್ಲಿ ಮಾನಸಿಕವಾಗಿ ಏನು ನಾವು ಅದನ್ನು ಏನಂತೀವಿ ಅಂತಂದರೆ ಈ ನಮ್ಮ ನಿಮ್ಮನ್ಸ್ ಹಾಸ್ಪಿಟ್ಲ್ ತಗೊಂಡೋಗಿ ಸೇರಿಸೋಂಥ ವ್ಯಕ್ತಿ ಅನಿಸುತ್ತೆ ಆ ವ್ಯಕ್ತಿ ನೋಡ್ತಾ ಇದ್ದಾರೆ. ಯಾಕಂತಂದರೆ ಸುಖ ಸುಮ್ಮನೆ ಅಧಿಕಾರಿಗೆ ಹೋಗಿ ಟಾರ್ಚರ್ ಕೊಡೋದು. ಅದು ಯಾವ ರೀತಿಯಲ್ಲಿ ಕೊಡ್ತಾನೆ ಅಂತಂದರೆ, ಕೃಷ್ಣ ಬೈರೇಗೌಡರು ನಮ್ಮ ಸಂಬಂಧಿಕರು, ಕೃಷ್ಣ ಬೈರೇಗೌಡರು ನಮಗೆ ಆಪ್ತರು. ಹಂಗಾಗಿ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅಧಿಕಾರಿಗಳಿಗೆ ಹೋಗಿ ಧಮಕಿ ಹಾಕಂಥ ಕೆಲಸ ಮಾಡ್ತಾ ಇದ್ದಾನೆ. ಈಗಾಗಲೇ ನಾವು ಏನು ನಮ್ಮ ಇಲ್ಲಿ ಸಂಬಂಧಪಟ್ಟಂಥವ್ರಿಗೆ ತೋಟದವ್ರಿಗೆ ಹೇಳಿದ್ದೀವಿ, CC ಕ್ಯಾಮ್ರಾ ಒಂಚೂರು ಅಳವಡಿಸ್ರಿ, ಇಲ್ಲಿ ಮಾಡೋಂಥ ಇಲ್ಲೇನು ಕೆಲಸಗಳು ಒಂಚೂರು ಅದರಲ್ಲ ಸೆರೆ ಆಗಲಿ. ಅದಾದಮೇಲೆ ನಾವೇನು ಅನ್ನೋದು ಅವನಿಗೆ ತಕ್ಕ ಪಾಠ ಉತ್ತರ ಕೊಡ್ತೀವಿ ಅಂತ ಈಗಾಗಲೇ ನಾವು ಹೇಳಿದ್ವಿ. ಅದೇ ಥರ ಅವನು ಮರುಗಡಿಸ್ಕೊಂಡು ಹೋಗ್ತಾಯಿದ್ರೆ ಅವನಿಗೆ ತೊಂದರೆ ಅನ್ನೋದು ಕಟ್ಟಿಟ್ಟು ಬುತ್ತಿ ಅಂತ ನಾವು ಹೇಳೋಕ್ಕೆ ಸಮಯದಲ್ಲಿ ಇಷ್ಟಪಡ್ತಾ ಇದ್ದೀವಿ. ನಿಮ್ಮ ಹೆಸರು ಹೇಳ್ಬೇಡಿ. ಇದು 3 ಸಾರಿ ಕಟ್ ಮಾಡಿರೋದು. ಒಯ್ದು ಕಟ್ ಮಾಡಿ ಬೆಳೆ ಎಲ್ಲ ನೀರಿಲ್ಲ ಒಣಗಿ ಇವಾಗ 3-4 ಸಾರಿ ಮಾಡಿದ್ದೆಲ್ಲನು ಮಾಡಿ ನೀರು ಬಿಡ್ತಿದ್ದ ಒಣಗಿ ಬೆಳೆ ನೋಡಿ ಲಾಸ್ ಆಗಿ ಹೊಂಟೋಗ್ಯದ ಎಲ್ಲನು. ಕೇಳಿದ್ರೆ ನಮ್ಮ ಕರೆಂಟ್ ನಮ್ದು ತೆಗಿ ಮಾಡೋದು ಹೋಗೋದು, ಯಾಕೆ ಕೊಡಪ್ಪ ನೀನು ಅನ್ನೋದು. ತಿರ್ಗಾ ಅವಳನ್ನ ಏನು ಮಾಡೋದು, ತಿರ್ಗಾ ಕೇಳ್ಕೊಂಡು ಹೋಗಕ್ಕೆ 3 ದಿನ ಅವಕ್ಕೆ ಎಲ್ಲ ನೋಡ್ಬೋದು. ಹೋಯ್ತು, ಬೆಳೆ ಹೋಯ್ತು, ಲಕ್ಷಾಂತರ ರೂಪಾಯಿ ಲಾಸ್ಟ್ ಇದ್ರಾಗ. ಏನು ಮಾಡೋಕ್ಕೂ ಬಿಡಲ್ಲ, ಇಲ್ಲಿ ಜೋಳ ಹಾಕೋಕ್ಕೂ ಬಿಡಲ್ಲ, ಏನು ಹಾಕೋಕ್ಕೂ ಬಿಡಲ್ಲ. ಆಯಪ್ಪನ ಏನು ಕೆಲಸ ಮಾಡೋದು? ಯಾರು ಆಯಪ್ಪ ಹೆಸರೇನು? ರಾಧಾಕೃಷ್ಣ ರಾಧಾಕೃಷ್ಣ ಅವ್ರು ಏನು ಕೆಲಸ ಮಾಡ್ತಾರ? ಅವರು
ಅವರು ಆ ಸ್ವಲ್ಪ ಹಾಕ್ಕೊಂಡು ಅವರು ರೈತರೇ ತಾನೆ? ರೈತರಾಗಿ ಒಬ್ಬ ರೈತರಿಗೆ ಈ ತರ ತೊಂದರೆ ಕೊಡೋದ? ರೈತ ನೋಡಿ ಆ ಕೆಲಸ ಹೋಗ್ತಾನೆ. ಹ್ಮ್. ಏನ್ ಮಾಡಕ್ ಬಂದ್ರು ಇಲ್ಲಿ ಕೆಲಸವನ್ನ ಬಿಡಲ್ಲ. ಅವಾಗ ಜಮೀನು ಇದು ತಗೊಳವಾಗ ಆಲ್ರೆಡಿ ಕೇಳಿದ್ರಿ ಅವಾಗ ಹೆಂಗಪ್ಪ ಅಂತ ಅನ್ನೋದನ್ನ, ಆಯ್ತು ತಕೋವಾಗ್ರಿ ಅಂತ ಹೇಳಿದ್ನು. ನಮ್ದು ಏನೋ ಬೆಂಚು ತಕೋವಾಗ್ರಿ ಅಂತಂದು ಇವಾಗ ಆಮೇಲೆ ಬೆಲೆ ಟೀ ಕೊಟ್ಟರು. ಆಮೇಲೆ ಇವ್ರು ಹೆಂಗಸರೆಲ್ಲ ಬಂದಿದ್ದು, ಶಂಕರಣ್ಣ ಹೆಂಗಸರೆಲ್ಲ ಬಂದು ಹೂವೆಲ್ಲ ಕೊಟ್ಟನು. ಕಿತ್ಕೊಟ್ನು. ಕಿತ್ಕೊಂಡು ಹೋಗಿ ಎಲ್ಲ ಕೊಟ್ಟು ಲಾಸ್ಟಾಗ ಎಲ್ಲ ಸರ್ವೆ 3 ಸಾರಿ ಸರ್ವೆ ಮಾಡಿದ್ರಿ. ಅವಾಗೂ ಏನು ಮಾತಾಡಿಲ್ಲ. ಮಾಡಿದ್ರೆ ಅದಕ್ಕೆ ನಾವು ಗಲಾಟೆ ಮಾಡಿ ಯಾಕೆ ಕೊಟ್ಟರೆ ಎಷ್ಟು ಕೊಟ್ಟರೆ ನಾವು ಬೆಲೆ ಕೊಡ್ಕೊಳ್ಳಿ ಎಲ್ಲೊಂದು ಏನು ಖರ್ಚು ಮಾಡ್ತಿದೆ, ನಿಮ್ಗೆಲ್ಲ ಕೆಲಸದಿಂದ ಡಿಸ್ಮಿಸ್ ಮಾಡ್ತಿದೆ, ಸಸ್ಪೆಂಡ್ ಮಾಡ್ತಿದೆ ಅಂತೆಲ್ಲ ಹೋಗಿ ಎಲ್ಲ